ರಾಜಧಾನಿ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು. ಈ ಹಿಂದೆ ಬಿಬಿಎಂಪಿ ಇತ್ತು, ಬಟ್ ಬಿಬಿಎಂಪಿಗೆ ಚುನಾವಣೆ ನಡೆದಿರಲಿಲ್ಲ. ಆಲ್ಮೋಸ್ಟ್ 4.5 ವರ್ಷ ಆಯಿತು. ಬಟ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ. ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಂತೆ. ಅತಿ ಶೀಘ್ರದಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ದಿನಾಂಕ ಕೂಡ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೇ ಬಿ ಫೆಬ್ರವರಿಯಲ್ಲಿ ಘೋಷಣೆ ಆಗಬಹುದು. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಇದೀಗ 5 ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂತಹ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿ ರಾಜ್ಯ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಪೂರ್ವ, ಪಶ್ಚಿಮ ನಗರಕ್ಕೆ ಸಂಬಂಧಪಟ್ಟಂಥ ಪಾಲಿಕೆಗಳಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಯುಕ್ತರಾಗಿರುವಂಥ ಎಂ ಮಹೇಶ್ವರ ರಾವ್ ಅವರನ್ನು ಜಿಲ್ಲಾ ಚುನಾವಣಾ ಅಧಿಕಾರಿ ಅಂತ ನೇಮಕ ಮಾಡಲಾಗಿದೆ. ಇನ್ನು ಮಾಲೂರಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥ KY ನಂಜೇಗೌಡರ ಶಾಸಕ ಸ್ಥಾನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಶಾಸಕರು. ಈಗ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಇದರ ಜೊತೆಗೆ ಮರುಮತ ಎಣಿಕೆ ಮಾಡಲು ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಶಾಸಕ ಸ್ಥಾನವನ್ನು ರದ್ದು ಮಾಡಿದ್ದನ್ನು ಪ್ರಶ್ನೆ ಮಾಡಿ ನಂಜೇಗೌಡರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಸುಪ್ರೀಂ ಕೋರ್ಟ್ಗೆ. ಸೊ ಈ ಅರ್ಜಿಯ ವಿಚಾರಣೆ ಇವತ್ತು ಬಂದಿತ್ತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದಂಥ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಜೊತೆಗೆ ಮರು ಮತ ಎಣಿಕೆ ಕೂಡ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಇದಾದ ಬಳಿಕ ನಂಜೇಗೌಡರು ಮಾತನಾಡಿದ್ರು, ನಾನೇ ಗೆಲ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸೀಟು ಹಂಚಿಕೆ ಹಗ್ಗ ಜಗ್ಗಾಟದ ನಡುವೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೊನೆಗೂ ಕೂಡ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅಂದರೆ 243 ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಬಾರಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಸೊ ಹೀಗಾಗಿ ಮೊದಲ ಪಟ್ಟಿ 71 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಎಲ್ಲರೂ ಕುತೂಹಲ ಇದ್ದದ್ದು ಈಗ ಹಾಲಿ ಸಚಿವರು ಮತ್ತು DCMಗಳಿಗೆ ಸ್ಥಾನ ಸಿಗುತ್ತಾ, ಟಿಕೆಟ್ ಸಿಗುತ್ತಾ ಅಂತ ಪ್ರಶ್ನೆ ಇತ್ತು. ಸೊ ಅದೇ ರೀತಿಯಾಗಿ DCMಗಳಾಗಿರುವಂಥ ಸಾಮ್ರಾಟ್ ಚೌಧರಿ ಅವರಿಗೆ, ವಿನಯ್ ಕುಮಾರ್ ಸಿನ್ಹಾ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮೊದಲ ಪಟ್ಟಿಯಲ್ಲಿ ಇಬ್ಬರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಸಾಮ್ರಾಟ್ ಚೌಧರಿ ಅವರನ್ನು ಮುಂಗೇರ್ನ ತಾರಾಪುರದಿಂದ ಕಣಕ್ಕಿಳಿಸಲಾಗಿದೆ. ಈ ಹಿಂದೆ ಕೂಡ ಅಲ್ಲಿಂದ ಸ್ಪರ್ಧೆ ಮಾಡ್ತಾಯಿದ್ರು, ಮತ್ತೆ ಅಲ್ಲಿಂದ ಈಗ ಮತ್ತೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದು ಕಡೆ ಬಿಜೆಪಿ ನೇತೃತ್ವದ ಗಠಬಂಧನ ಅಂದರೆ NDA ಟಿಕೆಟ್ ಹಂಚಿಕೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಕಾಂಗ್ರೆಸ್ ಮತ್ತು RJD ನಡುವೆ ತೀವ್ರ ಪೈಪೋಟಿ ಮತ್ತು ಭಿನ್ನಾಭಿಪ್ರಾಯ ಮೂಡ್ತಾ ಇದೆ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ. ಟಿಕೆಟ್ ಅನ್ನೋದಕ್ಕಿಂತ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಹೆಚ್ಚು ಸೀಟ್ಗಳು ನಮಗೆ ಬೇಕು ಅಂತ ಹೇಳಿ, ಇಲ್ಲ ಅದೆಲ್ಲ ಆಗಲ್ಲ ಅಂತ ಹೇಳಿ RJD ಪಕ್ಷ ಹೇಳ್ತಾ ಇರುವಂಥದ್ದು, ನಾವು ಅತಿ ಹೆಚ್ಚಿನ ಸೀಟ್ಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಕಳೆದ ಬಾರಿ ನಿಮಗೆ 70ಕ್ಕೂ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ರು ಕೂಡ ನೀವು ಗೆದ್ದಿದ್ದು 19 ಮಾತ್ರ ಕಾಂಗ್ರೆಸ್. ಸೊ ಈಗ ನಾವು ಹೆಚ್ಚಿನ ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ RJD ಹೇಳ್ತಾ ಇದೆ. ಬಟ್ ಕಾಂಗ್ರೆಸ್ ಕೇಳ್ತಾ ಇರುವಂಥದ್ದು 61ರಿಂದ 63 ಸೀಟ್ಗಳನ್ನು ಕೇಳ್ತಾ ಇದೆ. 61ರಿಂದ 63 ಸೀಟ್ಗಳನ್ನು ಕಾಂಗ್ರೆಸ್ ಕೊಟ್ಬಿಟ್ರೆ ಕಳೆದ ಬಾರಿ ನಾನು ಈಗಾಗಲೇ 2020ರ ರಿಸಲ್ಟನ್ನು ನೋಡೋದಾದರೆ 2020ರಲ್ಲಿ ಕಾಂಗ್ರೆಸ್ಗೆ 70ಕ್ಕೂ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಏನು ಗೆಲ್ಲಿಲ್ಲ. ಅಲ್ಲಿ ಕೇವಲ 19 ಸೀಟ್ಗಳಲ್ಲಿ ಮಾತ್ರ ಸೀಮಿತ ಆಗಿತ್ತು. ಆದರೆ ತೇಜಸ್ವಿ ಯಾದವ್ ಇದ್ದಾರಲ್ವಾ, ಅವರ ಪಕ್ಷ ಅಂದರೆ RJD ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಇದೇ ಕಾರಣಕ್ಕಾಗಿ ಈ ಬಾರಿ ನಾವು 100+ ಅಂದರೆ ಬಿಜೆಪಿ ಯಾವ ರೀತಿಯಾಗಿ 100+ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆಯಲ್ವಾ, ಅದೇ ರೀತಿಯಾಗಿ ಕೂಡ ನಾವು 100+ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ. ಹೀಗಾಗಿ ನಾವು ಹೆಚ್ಚಿನ ಸೀಟ್ಗಳನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ಸದ್ಯ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ, ಇನ್ನೇನು ಚುನಾವಣಾ ಹತ್ತಿರ ಕೂಡ ಬರ್ತಾ ಇದೆ. ಇದರ ನಡುವೆ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕು ಮಾತ್ರ ತಣ್ಣಗಾಗ್ತಾ ಇಲ್ಲ.